ಕಾರಟಗಿ ತಾಲೂಕಿನಲ್ಲಿ ಗಂಗಾಮತ ಕಬ್ಬಲಿಗ ಸಮಾಜದಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ತಿಪ್ಪಣ್ಣಪ್ಪ ಕಮಕನೂರು ಎನ್ಎಲ್ಸಿ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನದಲ್ಲೇ ಮುಂದುವರಿಸಬೇಕು ಹಾಗೂ ಕಾರಟಗಿ ತಾಲೂಕಿನ ಕಬ್ಬಲಿಗ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಎಂದು ಗಂಗಾಮತ ಕಬ್ಬಲಿಗ ಸಮಾಜದ ಕೊಪ್ಪಳ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶರಣಪ್ಪ ಕಾಯಗಡ್ಡಿ ಮತ್ತು ಸಮಾಜದ ವಿವಿಧ ಮುಖಂಡರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ವೀರೇಶ ಮೂಲಿಮನೆ, ಪರಶುರಾಮ, ಆನಂದ, ಶರಣಪ್ಪ ಸಂಗಟಿ, ಆಂಜನೇಯ ಬೇವಿನಾಳ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾನ್ಯ ತಿಪ್ಪಣ್ಣಪ್ಪ ಕಮಕನೂರವರು ಮುಂದಿನ 6 ವರ್ಷಗಳ ಕಾಲ ಮತ್ತೊಮ್ಮೆ ಅವರ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮುಂದುವರಿಸಬೇಕು. ಯಾಕಂದ್ರೆ ಕಳೆದ 2013ರಲ್ಲಿ ಅವರು ಪ್ರಥಮವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. ಅಲ್ಲಿಂದ ಕೇವಲ 1 ವರ್ಷಗಳ ಅವಧಿ ಮಾತ್ರ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದರು. ಅದಾದ ನಂತರ ಮತ್ತೆ 2023ರ ಏನು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ 3 ವರ್ಷಗಳ ಅವಧಿಯ ಈ ಒಂದು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅವರನ್ನ ನೇಮಕ ಮಾಡಿದ್ರು. ಈಗಾಗಲೇ ಅವರ ಅವಧಿ ಮುಗಿಯಲಿದ್ದು ಮುಂದಿನ ದಿನಗಳಲ್ಲಿ ಅವರನ್ನ ಮತ್ತೆ 6 ವರ್ಷಗಳ ಕಾಲ, ಯಾಕಂದ್ರೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಎನ್ ರವಿಕುಮಾರ್ ಅವರನ್ನ 6 ವರ್ಷಗಳ ಅವಧಿಯವರೆಗೆ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ರು. ನಂತರದಲ್ಲಿ ಕೂಡ ಅವರು ಮುಂದುವರೆದು ಮತ್ತೆ 6 ವರ್ಷಗಳ ಕಾಲ ಅವರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮುಂದುವರಿಸಿದರು. ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಏಕೈಕ ಸಮುದಾಯದ ಸಮುದಾಯದ ಏಕೈಕ ಅಗ್ರಗಣ್ಯ ನಾಯಕ ಅಂತಂದ್ರೆ ಅದು ತಿಪ್ಪಣ್ಣಪ್ಪ ಕಮಕನೂರವರು. ಸಮಾಜದ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಧೀಮಂತ ನಾಯಕ ಮತ್ತು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಕ್ಕಂಥ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಕ್ಕಂಥ ನಮ್ಮ ಸಮಾಜದ ಒಂದು ಬೆನ್ನೆಲುಬಾಗಿ, ಸಮಾಜದ ಗಟ್ಟಿ ಧ್ವನಿಯಾಗಿ ಅನೇಕ ಹೋರಾಟಗಳನ್ನು ಮಾಡುವ ಮೂಲಕ ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ದನ್ನು ತಮ್ಮ ಗಮನಕ್ಕಿದೆ. ಇಂಥ ಒಬ್ಬ ಧೀಮಂತ ನಾಯಕ ನಮ್ಮ ಸಮಾಜದಲ್ಲಿ ಸಿಕ್ಕಿರೋದು ಅಪರೂಪ. ಇವರ ಸೇವೆ ಸಮಾಜಕ್ಕೋಸ್ಕರ ಅಷ್ಟೇ ಅಲ್ಲ, ಕಳೆದ 38 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಇವತ್ತಿನವರೆಗೂ ಬೇರೆ ಪಕ್ಷ ಅವರಿಗೆ ಗೊತ್ತೇ ಇಲ್ಲ, ಬೇರೆ ಪಕ್ಷಕ್ಕೂ ಹೋಗಿಲ್ಲ. ಅಂತ ಒಬ್ಬ ಧೀಮಂತ ನಾಯಕ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಅವರ ಆಪ್ತರಾಗಿ ಅವರ ವಲಯದಲ್ಲಿ ಕೂರಿಸಿಕೊಂಡು ಅವರ ಒಬ್ಬ ಶಿಷ್ಯನಾಗಿ ಈ ಮಟ್ಟದಲ್ಲಿ ಸಮಾಜದ ಬೆಳವಣಿಗೆಗಳ ಜೊತೆಗೆ ಅವರು ಕೂಡ ವಿಧಾನ ಪರಿಷತ್ 2 ಬಾರಿ ಆಯ್ಕೆಯಾಗಿ ಇಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರನ್ನ ಮುಂದಿನ ದಿನಮಾನದಲ್ಲಿ ಮತ್ತೆ ಮುಂದುವರಿಸಬೇಕಂತ ಹೇಳಿ, ಯಾಕಂದ್ರೆ ಅವರ ವಿಚಾರಗಳು ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರವನ್ನ ಜನಗಳ ಜೊತೆಗೆ ಅವನ್ನ ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಅವರೆಲ್ಲರೂ ಕೂಡ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದ ಬಾಂಧವ್ಯದ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ಅವರು ತಮ್ಮ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸುವಂತ ಸಂದರ್ಭದಲ್ಲಿ ಅವರ ಮುಂದೆ ಮತ್ತೆ ಅವರಿಗೆ ಸ್ಥಾನಮಾನಗಳನ್ನ ಕೊಟ್ಟು ಮುಂದೆ ಅವರನ್ನ ಸಚಿವರನ್ನಾಗಿ ಕೂಡ ಮಾಡುವಂತ ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಗಳು ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ.